ನನ್ನ ಏನು ಮಾಧ್ಯಮದಲ್ಲಿ ಕೆಲವೊಬ್ಬರು ಈ ರೋಡ್ ವಿಷಯವಾಗಿ ನರಸಾಪುರ ಡಬಲ್ ರಸ್ತೆ ವಿಷಯವಾಗಿ ಏನು ಮಾತಾಡಿದ್ದಾರೆ, ಏನು ನಾಟಕ ಮಾಡಿದ್ರು ನನ್ನ ಅಂತ ಅದರ ಬಗ್ಗೆ ವಿವರಣೆ ಹೇಳ್ತಾ ಇದ್ದೀನಿ. ರಸ್ತೆ ಪ್ರಾರಂಭ ಆದಾಗ ರೋಡ್ ರಸ್ತೆ ಸರ್ವೆ ಮಾಡಿದಾಗ ಪಂಚಾಯತಿಗೆ PWD ಅವರು ಒಂದು ಲೆಟ್ರ್ ಹಾಕ್ತಾರೆ, ಯಾರ್ಯಾರ್ದು ರೋಡ್ ಪಕ್ಕದಲ್ಲಿ ಖಾತೆಗಳಿದೆ ಅವ್ರ ಬಗ್ಗೆ ಡೀಟೇಲ್ಸ್ ಬೇಕಂತ. ಆ ಪಂಚಾಯತಿನಲ್ಲವರು ಡೀಟೇಲ್ಸ್ ಕೊಟ್ಟಿದ್ದರು PWD ಅವ್ರಿಗೆ. ಡೀಟೇಲ್ಸ್ ಕೊಟ್ಟಾಗ ಏನಾಯಿತು, ಯಾರ್ಯಾರ್ದು ಅಕ್ರಮ ಖಾತೆ ಅಂತ ಒಂದಿಬ್ಬರದ್ದು ಅಕ್ರಮ ಖಾತೆ ಆಗಿದೆ ಅಂತ ಪಂಚಾಯತಿನಲ್ಲಿ ಅಲ್ಲಿರೋ ಗ್ರಾಮ ಪಂಚಾಯತಿ ಸದಸ್ಯರ ರೆಗ್ಯುಲೇಷನ್ ಮಾಡಿ ಇಂಥವ್ರದ್ದು ಕುರ್ಕಿ ರಾಜೇಶ್ವರಿ ಅವ್ರದ್ದು ಖಾತೆ ಅಕ್ರಮ ಅಂದ್ಬಿಟ್ಟು ವಜಾ ಮಾಡಿದ್ರು. ಅದನ್ನು ಕಳಿಸಿದ್ರು, ಅದನ್ನು ವಜಾ ಮಾಡಿದ್ರು, ಖಾತೆ ವಜಾ ಮಾಡಿದ್ರು. ಇಷ್ಟೇ. ಅದನ್ನು ತಗೊಂಡು ಬಂದು ಶಾಸಕರ ತಲೆ ಕಟ್ಟಕ್ಕೆ ನೋಡಿದ್ರು. ಶಾಸಕರದ ಕೆಲಸ ಏನಿತ್ತಂದರೆ ರೋಡ್ ಹಾಕಿದ್ರು. ನಾವೆಲ್ಲ ಮನವಿ ಮಾಡಿದ್ವಿ, ನಮ್ಗೆ ಮುಖಂಡರೆಲ್ಲ ರಸ್ತೆ ಹಾಕಿದ್ದಾರೆ. ಅವ್ರು ಯಾರೊಬ್ಬರ ಮೇಲೆ ದ್ವೇಷ ಇಲ್ಲ, ವಿರೋಧ ಪಕ್ಷದವರು ಅಂತ ಸ್ವಪಕ್ಷದವರು ಅಂತ ಯಾರನ್ನೂ ನೋಡೋದು ಇಲ್ಲ. ಅವರು ಯಾಕೆ ನೋಡೋಲ್ಲ ಅಂದರೆ ಅವರೆಲ್ಲರಿಗೂ ಒಂದೇ, ಎಲ್ಲರಿಗೂ ಶಾಸಕರವರು. ನನ್ನ ಏನು ನಡೀತಂದ್ರೆ ನಾವು ಅವ್ರ ಜಾಗ ಬಿಟ್ಟು ಮಾಡೋದಕ್ಕೆ ಶಾಸಕರು ಹೇಳಿದರು, ನಮ್ಮನ್ನು ಬೈದಿದ್ರು, ನೀವು ಎಲ್ಲಿದ್ದೀರಾ, ನೀವೆಲ್ಲ ಸ್ಪಾಟಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಸಿ ಅಂತ ಹೇಳಿದ್ರು. ನಾವು ಸ್ಪಾಟಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ವಿ. ಇಷ್ಟು ಕಾರಣ ಏನಂದರೆ ರೋಡು ತಡೆ ಆಗಿತ್ತು, 8 ತಿಂಗಳಿಂದ ತಡೆ ಆಗಿತ್ತು. ತಡೆ ಯಾರು ಮಾಡಿದ್ರು? ಕೋರ್ಟ್ಗೆ ಹೋಗಿ ತಡೆ ಮಾಡಿದ್ದು ಅವರು. ಸ್ಟ್ರೈಕ್ ಮಾಡಿದ್ದಾರೋ BJP JDS ಅವರೇ. ತಡೆ ಮಾಡೋದು ಅವರ, ರೆಗ್ಯುಲೇಷನ್ನಲ್ಲಿ ಬರೆಯೋದು ಅವರೇ. BJP JDS ಅವರು, ಯಾರು ಕಾಂಗ್ರೆಸ್ ಅವರಿಲ್ಲ. ನಾವೇನು ಪಟ್ಟ ಮಾತ್ರ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಶಾಸಕರಿಗೆ ನನ್ನ ರಸ್ತೆ ಕಾಮಗಾರಿ ನಡೀತೈತೆ, ನೀವು ಇದ್ದರೂ ವಿಡಿಯೋ ಮಾಡಿದ್ದೀರಾ. ರಸ್ತೆ ಕಾಮಗಾರಿಯಲ್ಲಿ ಏನು ಮಾಡಿದ್ದಾರೆ? ಅವ್ರ ಜಾಗ ಬಿಟ್ಟು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಕನ್ವಿನ್ಸ್ ಮಾಡ್ಕೊಂಡು ಬಂದಿದ್ದಾರೆ? ಅವ್ರನ್ನ ಯಾರು ಕನ್ವಿನ್ಸ್ ಮಾಡಿದ್ರು? ಕನ್ವಿನ್ಸಲ್ಲಿ ಪ್ರಶ್ನೆ ಇಲ್ಲ. ಬಂದು ಏನು ಹೇಳಿದ್ರು, ನಮ್ಮ ಕಾಂಪೋಸಿಷನ್ ಕೊಟ್ಬಿಟ್ಟು ನಮ್ಮ ಮಾಡ್ಕೊಂಡು ಹೋಗಿ ನಮ್ಮ ಜಾಗ ಅಂತ ಹೇಳಿದ್ದಾರೆ. ನಮ್ಮ ಕಾಂಪೋಸಿಷನ್ ನಾವು ಕೊಡೋಕ್ಕಾಗೋದಿಲ್ಲ, ಸರ್ಕಾರಿ ಜಾಗ ಅದು. ಕಾಂಪೋಸಿಷನ್ ಯಾಕೆ ಕೊಡಬೇಕು? ಸರ್ಕಾರಿ ಜಾಗ ಅಂದ್ಬಿಟ್ಟು ಪಂಚಾಯತಿಯವರೇ ಹೇಳಿದ್ದಾರೆ. ನಾವೇ ಕಾಂಪೋಸಿಷನ್ ಕೊಟ್ಟು ಮಾಡ್ಕೊಬೇಕು. ಏನು ಶಾಸಕರಿಗೂ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ರಸ್ತೆ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾವ ಜನಗಳಿಗೂ ತೊಂದರೆ ಕೊಟ್ಟಿಲ್ಲ. ರೋಡ್ ಯಾಕೆ ವಿಳಂಬ ಆಯಿತು ಅಂತ ಹೇಳಿದ್ರೆ, ಸ್ವಲ್ಪ ಕಾಮಗಾರಿ ಇವತ್ತು ಮಾಡಿದ್ದಾರೆ, ನಾಳೆ ತಾರ ಹಾಕೋಕ್ಕಾಗೋದಿಲ್ಲ. ಹಾಕೋಕ್ಕಾಗುತ್ತೆ ಸರ್? ಹಾಕೋಕ್ಕಾಗೋದಿಲ್ಲ, ತಾರ ಹಾಕೋಕ್ಕಾಗಲ್ಲ. ಸ್ವಲ್ಪ ಎಲ್ಲ ಕುದುರ್ಬೇಕು, ರೋಡು ಕುದುರಿದ ಮೇಲೆ ತಾರ ಹಾಕಬೇಕು. ಆಗಿದೆ, ಡಿಲೇ ಆಗಿರ್ಬೋದು, ಸಮಸ್ಯೆ ಆಗಿದೆ. ಸ್ವಲ್ಪ ಜನಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿಲ್ಲ, ಅಂದರೆ ಇವತ್ತು ರೋಡ್ ಆಗಿದೆ. ಇನ್ನೂ ಒಳ್ಳೆ ಕ್ವಾಲಿಟಿಯಾಗಿ ರೋಡ್ ಹಾಕ್ಸ್ಕೊಂಡೇ ಬಂದಿದ್ದೀವಿ. ನಾವು ಇದು ಸ್ಟೇ ತೊಗೊಂಡು ಬಿಟ್ಬಿಟ್ಟಿದ್ವಿ, ಅನುಕೂಲ ಮಾಡಿಕೊಟ್ಟಿದ್ವಿ ಜನಕ್ಕೆ ಅಂತ ಹೇಳ್ತಾ ಇದ್ದಾರಲ್ಲ. ಯಾಕೆ ಸರ್ 8 ತಿಂಗಳು ಮುಂದೆ ಯಾಕೆ ಮಾಡಬಾರ್ದಾಗಿತ್ತದು? 8 ತಿಂಗಳು ಎಲ್ಲ ಮಾಡಿದ್ಮೇಲೆ, ಎಲ್ಲ ಆದಮೇಲೆ ನಾವು ತಾರಾಕ್ ಬಿಟ್ಟ ಮೇಲೆ ಬಂದುಬಿಟ್ಟಿದ್ದಾರೆ. ಇವಾಗ ಬೈಲ್ ನಾವೆಲ್ಲ ಒಪ್ಕೊಂಡ್ಬಿಟ್ಟು ಜನಗಳಿಗೆ ತೊಂದರೆ ಮಾಡಲ್ಲ, ನೀವು ಸಮಾಧಾನ ಆಗಿಬಿಟ್ಟಿದ್ದೀವಿ ಅಂತ. ನಂಬ್ತೀರಾ ಸರ್? ಆಗುತ್ತಾ ಸರ್? ಜನ ನಂಬ್ತಾರ? ನರಸಾಪುರ ಜನ ಏನು ಗೂಬೆಗಳ? DC ಅವ್ರಿಗೆ ಮನವಿ ಕೊಟ್ಟಿದ್ದಾರೆ, ಸರಿ, DC ಅವ್ರು ಕೊಟ್ಟಿದ್ದಾರೆ ಅಂತ DC ಅವರು ಆಕ್ಷನ್ ತೊಗೊಂಡಿದ್ದಾರೆ. MLA ಅವರೇ ಖುದ್ದು ನಮ್ಮನ್ನು ಭೇಟಿ ಮಾಡಿ, ನಮ್ಮನ್ನು ಕರೆದು ಮಾತಾಡಿ ನಮಗೂ ಉಗ್ದಿದ್ದಾರೆ. ಊರಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ, ಹೋಗಿ ರಸ್ತೆ ನೀಟಾಗಿ ಮಾಡಿಸ್ರಿ ಅಂತ. ನಾವು ಬಂದು ರೋಡಲ್ಲಿ ರಸ್ತೆ ಮಾಡಿಸಿದ್ವಿ. ನಾವು ಇದೇ ಊರವ್ರೆ ಸರ್, ನಮಗೂ ನಾಟಕ ಇಲ್ಲೆಲ್ಲ ಗೊತ್ತವು. ಅವ್ರು ಏನೋ ನಾಟಕ ಮಾಡ್ತಾವ್ರು ರಾಜಕೀಯವಾಗಿ. ಶಾಸಕರಿಗೆ ನೀವು ಎಷ್ಟೇ ಏನೇ ಮಾಡಿದ್ರೂ ಶಾಸಕರಿಗೆ ನೀವು ಕೆಟ್ಟ ಹೆಸರು ತೊಗೊಂಡು ಬರೋಕ್ಕಾಗೋದೇ ಇಲ್ಲ. ಅವರು ಅಭಿವೃದ್ಧಿ ಪರವಾಗಿದ್ದಾರೆ. ನರಸಾಪುರಕ್ಕೆ ಸುಮಾರು 35 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಎಲ್ಲನೂ ಹೇಳೋ ದಾಖಲೆ ಸಮೇತ ನಾವು ಕೊಡ್ತೀವಿ, ಇನ್ನೂ ಕೊಡ್ತಾನೆ ಇದ್ದಾರೆ. ಅಭಿವೃದ್ಧಿ ತಗೊಳ್ಳಿ, ರಾಜಕೀಯ ಮಾಡಿ, ಎಲೆಕ್ಷನ್ ಬರುತ್ತೆ, ಹೋಗಿ ಜನಗಳ ಹತ್ರ ಹೇಳಿ, ಯಾರು ಏನು ಮಾಡಿದಾರೆ ಹೇಳಿ, ಆಮೇಲೆ ಬರಲಿ. ಸುಮ್ಮನೆ ಇಲ್ದಿದ್ದೆಲ್ಲ ಮಾತಾಡ್ಕೊಂಡು ರೋಡಲ್ಲಿ ಹೋಗಬೇಡಿ. ಸಮಸ್ಯೆ ಇದ್ರೆ ಹೇಳ್ರಿ. ನಮಗಿಂತ ಜಾಸ್ತಿ ವಿರೋಧ ಪಕ್ಷದವರೇ ಸಮಸ್ಯೆ ಕೇಳೋದು. ಬಂದು ಕೇಳ್ತಾರೆ, ಮಾಡಿಸ್ಕೊಂಡು ಹೋಗ್ತಾರೆ ಸರ್ MLA ಅವ್ರ ಹತ್ರ. ನಾವೇ ಇದ್ದೀರಿ ಸಾಕ್ಷಿ. ಎಲ್ಲರೂ ಒಂದೇ ಥರ ನೋಡ್ತಾರೆ ಸರ್ ಅವರು. ಆದರೆ ನಮ್ಮನ್ನೇ ಬೈತಾರೆ. ನಾವು ಯಾರು ಚಾಡಿ ಹೇಳೋಕೆ ಹೋಗಲ್ಲ ಸರ್. ಹೇಳೋಕೆ ಹೋದ್ರೆ ನಮ್ಮನ್ನು ಬೈತಾರೆ ವಿರೋಧ ಪಕ್ಷದವ್ರು. ಅವ್ರಿಗೂ ನನ್ನ MLA ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಬೇಕಲ್ಲ ಸರ್. ಗೊತ್ತಿಲ್ಲ ಸರ್ ಅವ್ರಿಗೆ. ಕಾನೂನಾತ್ಮಕವಾಗಿ ಏನೇನು ಪಂಚಾಯತಿಯಲ್ಲಿ ಏನೇನು ತೊಗೊಂಡ್ಬೇಕು ಕ್ರಮ ಅವ್ರು ತೊಗೊಂಡಿದ್ದಾರೆ. ಅವ್ರು ಏನೇನು ಇದೆ ಕೋರ್ಟಲ್ಲಿ ಅವ್ರು ಮಾಡ್ಕೊಂಡು ಬರಲಿ. ಇಲ್ಲಿ ಯಾವುದೇ ನಾಟಕ ಡ್ರಾಮಾ ಎಲ್ಲ ಬೇಡ. ಸ್ಟ್ರೈಕ್ ಮಾಡೋದು ಇನ್ನೊಂದೆಲ್ಲ ಮಾಡಿದ್ರೆ ಆಯಿತು, ಮಾಡಲಿ. ಯಾರು ವಿರುದ್ಧವಾಗಿ ಸರ್? ಯಾರು ಈ ರೋಡ್ ಹಾಕಿದವ್ರು ವಿರುದ್ಧವಾಗಲಾ? ಅಭಿವೃದ್ಧಿ ಮಾಡೋರು ವಿರುದ್ಧವಾಗಲಾ? ಯಾಕೆ ಸರ್ ಮಾಡಬೇಕು ಶಾಸಕರ ವಿರುದ್ಧವಾಗಿ? ಏನು ಸರ್ ಮಾಡಿದ್ದಾರೆ? ರೋಡ್ ಹಾಕೋದು ತಪ್ಪ ಸರ್? ಹಾಸ್ಪಿಟ್ಲ್ ಕೊಟ್ಟೋದು ತಪ್ಪ ಸರ್? ಹೇಳಿ ಸರ್. ಚರಂಡಿ ರೋಡ್ ಹಾಕೋದು ತಪ್ಪ ಸರ್? ಇಲ್ಲ ಸರ್, ನಡೆಯಲ್ಲ ಸರ್. ರಾಜಕೀಯ ಮಾಡಿ ಸರ್. ಇಲ್ಲ ನೀವು ಏನೇನು ತೋರಿಸಿ ಸರ್, ನೀವು ಮಾಡಿರೋದು. ನಾವು ತೋರಿಸ್ತೀವಿ ಸರ್, ನಾವು ಮಾಡಿರೋದು ಅಲ್ವ ಸರ್? ಇದಕ್ಕೆಲ್ಲ ಎಷ್ಟಕ್ಕೆ ನಿಲ್ಲಿಸಿ, ದಯವಿಟ್ಟು ಅಭಿವೃದ್ಧಿ ಮಾಡೋ ಕಡೆ ನೀವೆಲ್ಲ ಗಮನ ಕೊಡಿ. ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ಬನ್ನಿರಿ, ನಿಮ್ಮದು ಸಮಸ್ಯೆ ಬಗೆಹರಿಸ್ತೀವಿ. BJP JDS ಅಂತ ಏನೂ ನೋಡಲ್ಲ.
ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ನಾವು ಎಲೆಕ್ಷನಲ್ಲಿ ರಾಜಕೀಯ ಮಾಡ್ತೀವಿ, ಬೇರೆ ಟೈಮಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಕುರ್ಕಿ ರಾಜೇಶ್ವರಿ ಅವರಿಂದನೇ ಡೀಲ್ ಆಗಿರೋದು ಅವರಿಂದನೇ ಕೆಲಸ. ಈಗ ಕೋರ್ಟಲ್ಲಿ ಹೋಗಿರ್ತಾರೆ ಸರ್, ಇಲ್ಲೇ 3-4 ಸರಿ ಗಲಾಟೆನ ಮಾಡಿದ್ದಾರೆ ಜನ ಇಲ್ಲೆಲ್ಲ ವೀಡಿಯೋ ಮಾಡೋದು, ತೊಂದರೆ ಮಾಡೋದೆಲ್ಲ ಮಾಡಿದ್ದಾರೆ. ಯಾರು ಸರ್? ಅವ್ರವ್ರು ಸರ್ ರಸ್ತೆ ಅಡ್ಡಿಪಡಿಸೋಕೆ ಅವ್ರ ಜಾಗ, ಅವ್ರ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಮಾತ್ರ ಅಡ್ಡಿಪಡಿಸ್ಕೊಂಡಿದ್ದಾರೆ. ಇದಕ್ಕೆಲ್ಲ ಅಡ್ಡಿಪಡಿಸೋದಕ್ಕೆ ಯಾರು ಸರ್ ಅವರು? ಅವ್ರ ಜಾಗ ತಗೊಳ್ಳಿ, ನಾವು ಏನು ತೊಂದರೆ ಇಲ್ಲ, ಅವ್ರ ಜಾಗ ಮಾಡ್ಕೊಳ್ಳಿ. ನಮ್ಮ MLA ಅವರು ಹೇಳಿದ್ದಾರೆ ಅವ್ರ ಜಾಗ ಏನಿದೆ ಬಿಟ್ಟು ಮಾಡಿರಿ ಅಂತ ಹೇಳಿದ್ದಾರೆ. ಅವ್ರ ಜಾಗಕ್ಕೆ ನಾವು ಯಾರು ಹೋಗಿ ಕೇಳೋದಿಲ್ಲ. ಅವ್ರದ್ದಾಗಿದ್ರೆ ಅವ್ರು ಮಾಡ್ಕೊತಾರೆ ಕೋರ್ಟಲ್ಲಿ, ನಮಗೆ ಸಮಸ್ಯೆ ಇಲ್ಲ. ಇಲ್ಲಾಗಿರೋ ಸಮಸ್ಯೆ ಅವರಿಂದ, ಅದು ನಮಗೆ ಗೊತ್ತಿಲ್ಲ ಸರ್. ಸರ್ಕಾರದ ಲೆವೆಲ್ ಹೇಳೋದು ಅವ್ರ ಜಾಗ ಅಂತ ಪ್ರೂವ್ ಆದಮೇಲೆ ಮಾತ್ರ ಬಿಡಬೇಕಾ ಇಲ್ಲ ಕೊಡಬೇಕೋ ಕೊಡಬಾರ್ದು ಅನ್ನೋದು ಆಮೇಲೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ನಮ್ಮದಕ್ಕೂ ಅದು ಸಂಬಂಧ ಇಲ್ಲ. ಊರು ಜನಕ್ಕೆ ತೊಂದರೆ ಆಗಿದೆ, ನಾನು ಇವತ್ತು ಬಿಟ್ಬಿಟ್ಟಿದ್ದೀನಿ, ಊರು ಜನಕ್ಕೆ ಒಳ್ಳೇದಾಗ್ಬಿಟ್ಟಿದೆ ಅಂತ ತಪ್ಪು. ಮಾಹಿತಿ ಎಲ್ಲ ತಪ್ಪು ಕೊಡ್ತಾ ಇದ್ದೀರಾ. ಜನಗಳು ದಿಕ್ಕು ತಪ್ಪಿಸಬಾರ್ದು. ಜನಗಳಿಗೆ ಹೇಳ್ತಾ ಇದ್ದೀರಿ. ಇವತ್ತು ನೀವು ಏನೇ ಹೇಳಿದ್ರೂ ಜನರು ಏನು ಮೂರ್ಖರಲ್ಲ. ನರಸಾಪುರ ತುಂಬ ಬೆಳೆದಿದೆ, ಜನನೂ ತುಂಬ ಬೆಳೆದಿದ್ದಾರೆ. ಅವರೇ ಪ್ರತಿಯೊಂದು ನೋಡಿಯೇ ಓಟ್ ಹಾಕೋದು. ನೀವೆಲ್ಲ ಏನು ಮಾಡಿದ್ರೂ ಆಗೋದಿಲ್ಲ. ಕುತಂತ್ರ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದ್ದಕ್ಕೆ ಸೊಸೈಟಿನೇ ಉದಾಹರಣೆ, ಸೊಸೈಟಿ ಎಲೆಕ್ಷನ್ ಉದಾಹರಣೆ ಕುತಂತ್ರ ರಾಜಕೀಯ ಮಾಡಿರೋದಕ್ಕೆ. ಇಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ ನರಸಾಪುರದಲ್ಲಿ. ನೀವು ಆದಷ್ಟು ಜನನ ಕನ್ವಿನ್ಸ್ ಮಾಡಿ ನಿಮ್ಮ ಪರವಾಗಿ ಹೇಳ್ಕೊಳ್ರಿ, ಟ್ರೈ ಮಾಡಿ. ಅದು ಬಿಟ್ಟು ಮಂಜಣ್ಣ ಹೆಸರಿಗೆ ಮಸಿ ಬೆಳೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಮ್ಮ ನರಸಾಪುರದವ್ರು ಯಾರು ದಡ್ರಲ್ಲ ಅಂತ ಹೇಳ್ತಾ ಒಳ್ಳೆಯದು. ನಮ್ಮ ನರಸಾಪುರ ಜನತೆ ಪರವಾಗಿ ಮಂಜಣ್ಣವ್ರಿಗೆ, ನಮ್ಮ ಅನಿಲಣ್ಣವ್ರಿಗೆ ಈ ರೋಡ್ ಮಾಡಿಕೊಡೋದಕ್ಕೆ ಅಭಿನಂದನೆಗಳು ಸಲ್ಲಿಸೋದು. ಇವತ್ತು ಹೇಳಬೇಕಾದ್ರೆ ಸಾರ್ವಜನಿಕವಾಗಿ ನಮಗೆ ತೊಂದರೆ ಆಗೋಂಥದ್ದು. ಇವತ್ತು ಈ ಭಾಗದಲ್ಲಿ ನಮ್ಮಲ್ಲಿ ರಾಜೇಶ್ವರಿ ಅವರು ಒಬ್ಬ ಮುಖಂಡರು, ಅವರು ಒಬ್ಬ ಸ್ತ್ರೀ, ಇದರಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ ಬೆಳೆದಂಥವ್ರು, ಈ ಭಾಗದಲ್ಲಿ ಒಳ್ಳೆಯ ಸೇವೆಯನ್ನು ಕೊಡೋವಂಥವ್ರು, ಈ ಒಂದು ಸಾರ್ವಜನಿಕದಲ್ಲಿ ಒಳ್ಳೆಯ ಸೇವೆಯನ್ನು ಕೊಡುವಂಥವ್ರು, ಒಳ್ಳೆಯ ಹೆಸರು ಮಾಡಿದಂಥವ್ರು. ಇವತ್ತು ಸಾರ್ವಜನಿಕವಾಗಿ ಸಹಾಯ ಮಾಡುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ಒಬ್ರಿಗೆ ತೊಂದರೆ ಆದರೂ ಸಹ ಸಾರ್ವಜನಿಕರಿಗೆ ತೊಂದರೆ ಆಗದೆ ನಾವು ನೋಡ್ಕೋಬೇಕಾಗುತ್ತೆ. ಅವರು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ರಸ್ತೆಗೆ ಅಡಚಣೆ ಮಾಡಬಾರ್ದಾಗಿತ್ತು ನಿಜಕ್ಕೂ. ಯಾಕಂದರೆ ಅವ್ರು ಮಾಡಿದ್ರು ಇವತ್ತು ಅವರಿಗೆ ಒಳ್ಳೆಯ ದೊಡ್ಡ ಗುಣ ಅಂತ ಒಂದು ವಿಶೇಷವಾಗಿ ಸಿಗ್ತಾ ಇತ್ತು. ಇವತ್ತು ಅಲ್ಲಿಗೂ ಏನೋ ಅವ್ರ ಜಾಗಕ್ಕಂತ ಇವತ್ತು ಆ ರೀತಿ ನೋಡೋಕ್ರೆ ಪ್ರತಿಯೊಬ್ಬರಿಗೂ ಅಕ್ಕಿ ತಾಕೊಳ್ಳೋ ಅಂಥದ್ದು. ಆದರೂ ಇವತ್ತು ಸಾರ್ವಜನಿಕವಾಗಿ, ಯಾಕೆ ನಾವು ಸುಮಾರು ಸೇವೆಗಳನ್ನ ಮಾಡೋವಂಥವ್ರು, ನಾವು ಇವತ್ತು ಸ್ವಲ್ಪ ನಾವು ದೊಡ್ಡ ಮನಸ್ಸು ಮಾಡಿ ನಾವು ಜಮೀನು ಬಿಟ್ಕೊಳ್ಳೋಕ್ಕೂ ರೆಡಿಯಾಗಿರಬೇಕು. ಅವಾಗ ನಮ್ಮ ಹೆಸರು ಉಳ್ಕೊಳ್ಳೋಂಥದ್ದು ಪ್ರಸಂಗ ನಾವು ಕಾಣುತ್ತೆ. ಆದರೆ ಇವತ್ತು ಕೋರ್ಟಲ್ಲಿ ಹಾಕ್ಕೊಂಡಿದ್ರೆ ಸದ್ಯಕ್ಕೆ ಸಂತೋಷ, ನಾವು ಬೇಡನಲ್ಲ. ಅವ್ರಿಗೆ ಕಾನೂನು ಪ್ರಕಾರ ಅವ್ರು ಓಡಾಡಲಿ, ಅವ್ರಿಗೆ ಅನುಕೂಲ ಆಗಲಿ. ಆದರೆ ಬೇರೆ ಜಾಗನ ಇವತ್ತು ಮಾಡ್ತಾಯಿದ್ರೆ ಬೇರೆ ಯಾವುದೂ ತೊಂದರೆ ಆಗದಿರ ಅವ್ರು ನೋಡ್ಕೋಬೇಕಾಗತ್ತೆ ಇನ್ನು. ಯಾಕೆ ಅವ್ರಿಗೆ ಮತ್ತು ರಸ್ತೆಗಂತೂ ಅವರು ಏನು ಅದನ್ನು ಕೇಳೋಕ್ಕೂ ಆಗೋದಿಲ್ಲ. ಅವ್ರ ಜಾಗಕ್ಕೆ ಏನೋ ಅವ್ರು ಕೇಳ್ಕೊಂಡಿದ್ರೆ ಕಾನೂನು ಏನಿದೆ ಅದು ಕಾನೂನು ಪ್ರಕಾರ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ನಮ್ಮ ಸಾರ್ವಜನಿಕವಾಗಿ ಇವತ್ತು ನಮ್ಮ ಒಂದು ಭಾಗದಲ್ಲಿ ಇವತ್ತು ನಮ್ಮ ಶಾಸಕರು ಸಿಕ್ಕಿರೋದು ನಮ್ಮ ಅದೃಷ್ಟ ಪುಣ್ಯ. ಅಂಥ ವ್ಯಕ್ತಿ ಮತ್ತೆ ನಮ್ಗೆ ಸಿಗೋದಿಲ್ಲ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಬೇಕು. ಅವರು ಇನ್ನು ಮುಂದೆ ಅವರು ಮಂತ್ರಿಗಳಾದರೆ ಇನ್ನೂ ನಮಗೆ ಈ ಭಾಗದಲ್ಲಿ ಹೆಚ್ಚಿನ ಕೆಲಸಗಳು ಆಗುತ್ತೆ. ನಮ್ಮ ನರಸಾಪುರ ಮಾದರಿ ಆಗುತ್ತೆ. ಯಾಕಂದರೆ ಇದು ನಮ್ಮ ಕೋಲಾರ ನರಸಾಪುರ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾದಿಂದ ಇನ್ನೂ ಹೆಚ್ಚಿಗೆ ನಮ್ಗೆ ಸಿಗುತ್ತೆ. ಇಲ್ಲಿ ಕೆಲಸಗಳು ಸಿಗುವಂಥ ಕೆಲಸನೂ ಆಗುತ್ತೆ.